ಎಸ್ಕಾಂ ಇಲಾಖೆಯಲ್ಲಿ ಅಧಿಕಾರಿಗಳ ಲಂಚಾವತಾರ ಮುಂದುವರಿತಾ ಇದೆ. ಕಾಗವಾಡ ಶಾಸಕ ರಾಜು ಕಾಗೆ ಕ್ಷೇತ್ರದಲ್ಲೇ ಆಗಿರುವಂತಹ ಘಟನೆ ಇದು. ಉಗಾರ ಖರ್ದದ್ದ ಎಸ್ಕಾಂ ಅಧಿಕಾರಿಯಿಂದ ಈ ರೀತಿಯ ಲಂಚಾವತಾರ. ದುರ್ಯೋಧನ ಮಾಳಿ ಎಂಬ ಅಧಿಕಾರಿಯಿಂದ ಲಂಚ ಪಡೆಯಲಾಗಿದೆ. ಲಂಚ ಪಡೆಯುವ ದೃಶ್ಯ ಸ್ಥಳೀಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಇದು ಇಂಧನ ಇಲಾಖೆ ಸಚಿವ KJ ಜಾರ್ಜ್ ನೋಡಲೇಬೇಕಾಗಿರುವಂಥ ಸ್ಟೋರಿ. ಯಾಕಂದರೆ ಅವರದೇ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಲಂಚಾವತಾರ. ರೈತರ ಕೆಲಸಗಳಿಗೆ ಲಂಚ ಪಡಿತಾ ಇರುವಂಥ ಅಧಿಕಾರಿ ಈತ. ಉಗಾರ ಖುರ್ದ ಪಟ್ಟಣದ ಎಸ್ಕಾಂ ಅಧಿಕಾರಿಯಿಂದ ಈ ರೀತಿಯಾಗಿ ರಾಜಾರೋಷವಾಗಿ ಹೇಗೆ ಭಿಕ್ಷೆ ಬೇಡ್ತಿದ್ದಾರೆ ನೋಡಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದ ಪಟ್ಟಣದಲ್ಲಿ ಒಂದು ಕಚೇರಿ ಇದೆ. ಎಸ್ಕಾಂ ಇಲಾಖೆ ಕಚೇರಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಈತ ಕೆಲಸವನ್ನು ಮಾಡಿಕೊಂಡಿದ್ದಾನೆ. ವಿದ್ಯುತ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ನೀವು 50,000 ರೂಪಾಯಿ ಕೊಡಬೇಕು ಅಂತೇಳಿ ಗುತ್ತಿಗೆದಾರರ ಮುಖಾಂತರ ಕೇಳ್ತಾರೆ. ನಾವು ಹೋಗಿ ಹೇಳ್ತೀವಿ 50,000 ಕೊಡ್ಲಿಕ್ಕೆ ಆಗಂಗಿಲ್ಲ ಸರ್, ನಾವು ಕೊಡೋದಿಲ್ಲ. ಯಾಕಂದ್ರೆ ಅಕ್ರಮ ಸಕ್ರಮಲ್ಲಿ ಸರ್ಕಾರದ ಯೋಜನೆಯಲ್ಲಿ ಬಂದು ನಾವೇ ದುಡ್ಡು ಕೊಡ್ಬೇಕು ನಿಮಗೆ ಅಂತ ಹೇಳಿದಾಗ ತಂದು ಇಟ್ಟಂತ ಪೋಲ್ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ರು ಅವರು, ದುಡ್ಡು ಕೊಡ್ಲಿಲ್ಲ ಅಂತೇಳಿ. ಇಲ್ಲ ನಾವು ಕೊಡ್ಲಿಲ್ಲ, ಬೇರೆಯವ್ರು ಕೊಡಬೇಕಾದ್ರೆ ನಾನು ಹೇಳಿದೆ ಈ ರೀತಿ ಮಾಡ್ತಾ ಹೋದ್ರೆ ಹೆಂಗೆ ಅಂತೇಳಿ ಬೇರೆಯವ್ರು ದುಡ್ಡು ಕೊಡಬೇಕಾದ್ರೆ ನಾವು ವಿಡಿಯೋ ಮಾಡಿಸಿದ್ದೆ. ನಿತ್ತಲ್ಲಿ ನಾನೇ ವಿಡಿಯೋ ಮಾಡಿಸಿದೆ. ಯಾಕಂದ್ರೆ ಇವ್ನು ದುಡ್ಡು ವಸೂಲಿ ಮಾಡ್ತಾ ಅಂತಕ್ಕಂಥ ನಮ್ಗೆ ಗೊತ್ತಾಯ್ತು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಮತ್ತು KJ ಜಾರ್ಜ್ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ಸರ್, ಇದರಲ್ಲಿ ನಿಮ್ಮ ಹೆಸರು ಕೂಡ ಕೆಡ್ತಾ ಇದೆ. ಹಗಲು ದೊರಡೆ ಮಾಡ್ತಕ್ಕಂಥ ಈ ಅಧಿಕಾರಿ ನೇರವಾಗಿ ಸರ್ಕಾರನೇ ಲೂಟಿಗಿಳಿಸಿದೇನ ಈ ಅಧಿಕಾರಿನ ಅಂತಕ್ಕಂಥದ್ದು ಭ್ರಾಸ ನನ್ನಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ನಂದು ವಿನಂತಿ ಇದೆ ಮಾನ್ಯ MD ಅವರಿಗೆ ಮತ್ತು ಮಾನ್ಯ ಸರ್ಕಾರಕ್ಕೆ ತತ್ಕ್ಷಣವಾಗಿ ಸುಗ್ರೀವಾಜ್ಞೆಯೊಂದಿಗೆ ಇಂಥ ಭ್ರಷ್ಟ ಅಧಿಕಾರಿಯನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಒಳ್ಳೆ ದಕ್ಷ ಆಡಳಿತ ಅಧಿಕಾರಿಯನ್ನ ಇಲ್ಲಿ ಡೆಪ್ಯೂಟ್ ಮಾಡಬೇಕು ಅಂತಕ್ಕಂಥ ಆಗ್ರಹ ನಮ್ಮದಿದೆ ಸರ್. ಮತ್ತೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮಾನ್ಯ ತಹಸೀಲ್ದಾರ್ ಕಾಗವಾಡ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಚೇರಿ ಆದರೂ ಸಹಸ್ರಾರು ಸಂಖ್ಯೆಯಲ್ಲಿ ರೈತರನ್ನು ಕರೆದುಕೊಂಡು ಹೋಗಿ ಸಂಘಟನೆಯಿಂದನೂ ಕೂಡ ನಾವು ನಮ್ಮ ಕಾರ್ಯಕರ್ತರನ್ನು ಜೋಡಿಸ್ಕೊಂಡು ಅವರು ಎಲ್ಲಿವರೆಗೆ ಸೇವೆಯಿಂದ ಅವರನ್ನು ಅಮಾನತುಗೊಳಿಸಿದ್ರು ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರೋದು ಸರ್. ಶಿವ